ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿಯವರು ಎಷ್ಟಾದರೂ ಚೀರಾಡ್ಲಿ, ಇವರು ರಾಜೀನಾಮೆ ಪ್ರಶ್ನೆ ಇಲ್ಲ. ದಿನೇ ಇದೇ ಉತ್ತರ ಕೊಡಬೇಕಾಗತ್ತೆ. ಮೊದಲು ಅವರ ನಾಯಕತ್ವ ಭದ್ರ ಮಾಡಿಕೊಳ್ಳಲಿ. ಇವರು ಸುಪ್ರೀಂ ಕೋರ್ಟ್ ನಮ್ಮ ರಾಜೀನಾಮೆ ಕೇಳುವುದಕ್ಕೆ ಎಫ್ಎಸ್ಎಲ್ ರಿಪೋರ್ಟ್ ನಮ್ಮದ? ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ನಾನು ಕಾನೂನು ಅಂತ ಹೇಳಿದ್ದೀನಾ? ನಾನು ವರದಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನೀವು ಯಾವ ಆಧಾರದ ಮೇಲೆ ಮಾತನಾಡ್ತಾ ಇದ್ದೀರಾ? ಆಂದೋಲನ ಸಮಿತಿ ಸತ್ಯ ಶೋಧನಾ ಸಮಿತಿ ಮಾಡಲಿ. ಮೊದಲು ಅವರಲ್ಲಿ ಆಂದೋಲನ ಮಾಡಲಿ. ಎಲ್ಲಿ ಎರಡೆರಡು ಬಣ ಇದ್ದಾವೆ. ನಮ್ಮ ಮೇಲೆ ಇಲ್ಲಸಲ್ಲದ ಬಗ್ಗೆ ಮಾತಾಡಿದ್ರೆ ಸ್ಥಾನ ಉಳಿಯುತ್ತೆ ಅಂತ ಹೀಗೆ ಮಾಡ್ತಾ ಇದ್ದಾರೆ ಎಂದು ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ನಿನ್ನೆ ಮೃತನ ನಿವಾಸಕ್ಕೆ ಖಂಡ್ರೆ ಭೇಟಿ ವಿಚಾರವಾಗಿ ಖಂಡ್ರೆ ಅವರು ಹೋಗಿದ್ದಾರೆ. ನೋಡೋಣ ಮುಂದೆ ನಾನು ಹೋಗೋ ವಿಚಾರವಾಗಿ ಅವರ ಕುಟುಂಬದವರು ಎಲ್ಲೂ ನಮ್ಮ ಬಗ್ಗೆ ಮಾತಾಡಿಲ್ಲ. ಅವರ ಕುಟುಂಬದ ಒಂದೇ ಆರೋಪ, ಪೊಲೀಸರ ಬಗ್ಗೆ ಕುಟುಂಬದವರು ಕೂಡ ಸ್ವಾಭಿಮಾನದಿಂದ ಮಾತನಾಡಿದ್ದಾರೆ. ಕುಟುಂಬದವರು ನ್ಯಾಯ ಕೇಳಿದ್ದಾರೆ. ನ್ಯಾಯ ಕೊಡುವ ಕೆಲಸ ಸರ್ಕಾರ ಮಾಡುತ್ತೆ. ಪರಿಹಾರ ಹೆಚ್ಚಿಸುವ ವಿಚಾರ ನೋಡೋಣ. ಕುಟುಂಬಸ್ಥರ ಮನಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ನಾವು ರಾಜಕೀಯ ಬೆರೆಸಲ್ಲ, ಕುಟುಂಬದ ಜೊತೆ ಸರ್ಕಾರ ನಿಲ್ಲುತ್ತೆ ಎಂದಿದ್ದಾರೆ. ಟೀ ಕಾಫಿ ವ್ಯವಸ್ಥೆ ಮಾಡ್ತೀವಿ, ಮತ್ತೆ ಅಲ್ಲಿ ಬಂದು ನೀರು ಕೊಟ್ಟಿಲ್ಲ ಅಂತ ಅದಕ್ಕೆ ಒಂದು ಪ್ರತಿಭಟನೆ ಮಾಡ್ತೀವಿ. ಆದ್ರಿಂದ ಇವೆಲ್ಲಾನು ಕೂಡ ಅವರು ನಾಯಕತ್ವವನ್ನ ಏನು ಪ್ರದರ್ಶನ ಮಾಡ್ಲಿಕ್ಕೆ ಅಷ್ಟೇ. ಇವ್ರು ಇಷ್ಟೆಲ್ಲ ಹೇಳ್ತಾ ಇದಾರಲ್ಲಪ್ಪ. ನಿನ್ನೆ ಏನಂದ್ರು, YJPನವರು ವಕ್ಫ್ ಹೋರಾಟ ಮುಂದುವರಿಸ್ತೀನಿ ಅಂದ್ರಲ್ವಾ? ಏನಾಗ್ತಾ ಇದೆ ಮತ್ತೆ? ಇವ್ರ ಮಾತಿಗೆ ಬೆಲೆ ಇದೆ ಅಂತೀರಾ? ಒಬ್ರು ಸೈಲೆಂಟ್ ಆಗ್ತಾರಂತೆ, ಇನ್ನೊಬ್ರು ವೈಲೆಂಟ್ ಆಗ್ತಾರಂತೆ. ಇವ್ರ ಮಾತಿಗೆ ಬೆಲೆ ಇದೆಯಾ? ಸೊ ಅವ್ರ ಪಕ್ಷದಲ್ಲೇ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದಾಗ ವೈ ಶುಡ್ ಕಾಂಗ್ರೆಸ್ ಪಾರ್ಟಿ ಗಿವ್ ವ್ಯಾಲ್ಯೂ ಟು ಗಿವ್ ಎನಿ ಇವ್ರ ಮಾತಿಗೆ ನಾವ್ಯಾಕೆ ಬೆಲೆ ಕೊಡ್ಬೇಕು? ಆದ್ರಿಂದ ಇವರು, ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದ್ರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಿದ್ರೆ, ಸಾಕ್ಷಿ ಇರ್ಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ? ಅದೇ ಕೆಲಸ ಆಗುತ್ತೆ ನಮಗೆ.